ಯಾರದ್ದು ನಿರ್ಲಕ್ಷ್ಯಕ್ಕೆ ಅಮಾಯಕ ಜೀವಗಳು ಒದ್ದಾಡ್ತಾ ಇದೆ. ಗದಗ ಬಿಮ್ಸ್ ಆಸ್ಪತ್ರೆಯಲ್ಲಿ ಅಧಿಕಾರಿಗಳ ಎಡವಟ್ಟಿಗೆ ಬಾಣಂತಿಯರು ಮಕ್ಕಳ ಜೊತೆ ಚಳಿಯಲ್ಲೇ ಕಾಲ ಕಳೆಯೋ ಪರಿಸ್ಥಿತಿ ಎದುರಾಗಿದೆ. ನೀರಿಲ್ಲ, ಶೌಚಾಲಯ ಇಲ್ಲ, ಇನ್ನು ಹರಿದು ಹೋದಂತ ಹಾಸಿಗೆ, ಸೀಲಿಂಗ್ ಸೋರ್ತಾ ಇದ್ದು ಸಂಕಷ್ಟದ ಸರಮಾಲೆಯೇ ಅಲ್ಲಿ ಸೃಷ್ಟಿಯಾಗಿದೆ. ಒಂದ್ ಕಡೆ ಸೀಲಿಂಗ್ ನಿಂದ ಬೀಳ್ತಾ ಇರೋ ನೀರು, ಮತ್ತೊಂದೆಡೆ ಹರಿದು ಹೋದ ಹಾಸಿಗೆ. ಇದರ ನಡುವೆ ಶೌಚಾಲಯದ ವ್ಯವಸ್ಥೆಯೇ ಇಲ್ಲದೆ ಪುಟ್ಟ ಕಂದಮ್ಮಗಳನ್ನ ಇಟ್ಕೊಂಡು ಬೆಡ್ ಮೇಲೆ ಮಲಗಿರೋ ಬಾಣಂತಿಯರು. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಗದಗ್ ಜಿಮ್ಸ್ ಆಸ್ಪತ್ರೆಯಲ್ಲಿ. ಬಡವರ ಜೀವ ಉಳಿಬೇಕು, ಬಾಣಂತಿಯರಿಗೆ ಸೂಕ್ತ ಚಿಕಿತ್ಸೆ ಸಿಗಬೇಕು ಅಂತ ಸರ್ಕಾರ ಕೋಟಿ ಕೋಟಿ ಖರ್ಚು ಮಾಡಿ ಸುಸರ್ಜಿತ ಆಸ್ಪತ್ರೆ ನಿರ್ಮಾಣಕ್ಕೆ ಹಣ ನೀಡುತ್ತೆ. ಆದರೆ ಯಾರದ್ದೋ ನಿರ್ಲಕ್ಷ್ಯಕ್ಕೆ ಅಮಾಯಕ ಜೀವಗಳು ಒದ್ದಾಡ್ತಿವೆ. ಗದಗ್ ಜಿಮ್ಸ್ ಆಸ್ಪತ್ರೆ ಒಂದಿಲ್ಲೊಂದು ಅಧ್ವಾನದಿಂದಾಗಿ ಸುದ್ದಿಲಿರುತ್ತೆ. ಹಳೆ ಹೆರಿಗೆ ವಿಭಾಗದ ಕೊಠಡಿಗಳು ಸೋರ್ತಾ ಇದ್ದು ಬಾಣಂತಿಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗೋಡೆಗಳು ತೇವ ಆಗಿದ್ದು ಸ್ವಿಚ್ ಬೋರ್ಡ್ನಿಂದ ಯಾವಾಗ ಬೇಕಾದರೂ ಕರೆಂಟ್ ಹೊಡಿಬಹುದು. ಇನ್ನು ಶೀತದ ವಾತಾವರಣದಲ್ಲೇ ಮಕ್ಕಳನ್ನ ಹಿಡಿದುಕೊಂಡು ಮಹಿಳೆಯರು ಚಿಕಿತ್ಸೆ ಪಡೆಯುತ್ತಿದ್ದು ಇಡೀ ದೃಶ್ಯ ಮನಕಲುಕೋ ಹಾಕಿದೆ. ಬಿಸಿನೀರು ಇಲ್ರಿ, ಒಟ್ಟ ಇಲ್ಲ. ಹೊರಗೆ ಹೋಗಿ ನಮ್ಗೆ ಬೇಕಾದ್ರೆ ಕಾಸು ಬರೋದ್ರಿ. ಒಂದು ಬಾಕೆಟ್ ಹೊರಗೆ ಹೋಗಿ ಒಂದು 2 ಬಾಟ್ಲಿ ನೀರು ಒಯ್ದು ಕಾಸು ಕೊಡ್ತಾರೆ. ರೊಕ್ಕ ಕೊಟ್ರೆ 50 ರೂಪಾಯಿ ಕೊಟ್ರೆ ಒಂದು ಬಾಕೆಟ್ ಕಾಸು ಕೊಡ್ತಾರೆ ರೀ. ಸಣ್ಣ ಬಾಕೆಟ್ ಇರ್ತಾವ್ರಿ, ಅವು ದೊಡ್ಡವಲ್ರಿ. ಸಣ್ಣ ಬಾಕೆಟಲ್ಲಿ ಕಾಸು ಕೊಡ್ತಾರೆ. ಇಷ್ಟೇ ಅಲ್ಲ, ಈ ಆಸ್ಪತ್ರೆ ಅವ್ಯವಸ್ಥೆಯ ಕೇಂದ್ರ ಬಿಂದುವಾಗಿದೆ. ಚಳಿಯಲ್ಲೇ ಮಕ್ಕಳು ನಡುಗ್ತಾ ಇದ್ರೆ ಬಾಣಂತಿಯರಿಗೆ ಇಲ್ಲಿ ಬಿಸಿ ನೀರಿನ ವ್ಯವಸ್ಥೆನೂ ಇಲ್ಲ. ಆಚೆಯಿಂದ ಬಾಟಲ್ನಲ್ಲಿ 20 ರೂಪಾಯಿ ಕೊಟ್ಟು ನೀರು ತರೋ ಪರಿಸ್ಥಿತಿ. ನೆಗಡಿ ಅಂತ ಇರ್ತೈತಿ, ಕಾಲ ತಂಪು ಅಂತ ಇರ್ತೈತಿ ರೀ. ಮತ್ತು ನೆಗಡಿ ಆದ್ರೂ ಮತ್ತು ಡಾಕ್ಟ್ರ್ ಅಂತೇಳಿ ಹೋಗೋದಲ್ರಿ, ಅದಕ್ಕೆ ಕಟ್ಕೊಂಡೇ ಇಟ್ಟಿರ್ತೇವೆ ರೀ. ಬಿಸಿನೀರಿಲ್ಲ, ಬೆಂಕಿ ಇಲ್ಲ, ಏನಿಲ್ಲ ರೀ. ಅವ್ರಿಗೆ ತ್ರಾಸ ರೀ. ಊಟನೂ ಕೊಡ್ತಾರೆ, ನಾಷ್ಟನೂ ಕೊಡ್ತಾರೆ, ಚಹಾ ಕೊಡ್ತಾರೆ. ಬಿಸಿನೀರಿಂದು ಇದು ಸೋರ್ದಷ್ಟ ನೋಡ್ರಿ. ಹೆರಿಗೆ ಆಸ್ಪತ್ರೆ ಬಾಣಂತಿಯರಿಗಾಗಿಯೇ ಹೊಸ ಕಟ್ಟಡ ನಿರ್ಮಿಸಲಾಗಿದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಶಿಫ್ಟ್ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಿದ್ದಾರೆ. ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅನ್ನೋ ಹಾಗೆ ಮೂಲ ಸೌಕರ್ಯ ಇಲ್ಲದೆ ಬಾಣಂತಿಯರು ಒದ್ದಾಡ್ತಾ ಇದ್ರು ಜಿಲ್ಲಾಡಳಿತ ಮೌನವಾಗಿರೋದು ಮಾತ್ರ ದುರಂತ. ಜಿಮ್ಸ್ ಆಸ್ಪತ್ರೆಯ ಹಳೆಯ ಕಟ್ಟಡ ಸಂಪೂರ್ಣವಾಗಿ ಶಿಥಿಲ ಆಗಿರೋದ್ರಿಂದ ಸಂಪೂರ್ಣ ತಂಪು ಹಿಡಿದಿದೆ. ಮತ್ತೊಂದು ಕಡೆ ಗರ್ಭಿಣಿಯರಿಗೆ ಬಿಸಿನೀರಿನ ವ್ಯವಸ್ಥೆ ಏನು ಮಾಡಬೇಕಾಗಿತ್ತು, ಅದನ್ನು ವ್ಯವಸ್ಥೆ ಆಗಿಲ್ಲ. ಈ ಬಗ್ಗೆ ಆಡಳಿತ ಮಂಡಳಿ ಗಮನ ಹರಿಸಬೇಕು, ಇಲ್ಲಿ ಮೂಲ ಸೌಕರ್ಯವನ್ನು ಒದಗಿಸಬೇಕು ಅನ್ನೋದು ಕೂಡ ಇಲ್ಲಿಯ ರೋಗಿಗಳ ಆಗ್ರಹ ಆಗಿದೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ನೀರಾಜ್ ಜೊತೆ ಗಿರೀಶ್ ಕಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.